ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ದೀನ ದಲಿತರ ಧ್ವನಿಯಾಗಿ ನಿಂತವರು ಕೆಲವು ರಾಜಕಾರಣಿಗಳು. ಅಂತವರಲ್ಲಿ ಸಿದ್ದರಾಮನ ಹುಂಡಿಯ ಸಿದ್ದರಾಮಯ್ಯ ಕೂಡ ಒಬ್ರು. ಹೀಗಾಗಿಯೇ ರಾಜ್ಯ ರಾಜಕೀಯದಲ್ಲಿ ಅಹಿಂದ ನಾಯಕ ಅಂತ ಗುರುತಿಸಿಕೊಂಡವರು. 2013ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಎಂ ಗಾದೆಗೇರಿದ್ದ ಸಿದ್ದರಾಮಯ್ಯ 2023ರಲ್ಲಿ ಮಗದೊಮ್ಮೆ ರಾಜ್ಯದ ಚುಕ್ಕಾಣಿ ಹಿಡಿದಿದ್ರು. ಆದ್ರೆ ಅಧಿಕಾರ ನಡೆಸಿದ್ದು ಮಾತ್ರ 3 ವರ್ಷ. ಸಿದ್ದರಾಮಯ್ಯ ರಾಜಕೀಯ ಜೀವನದ ಬಗ್ಗೆ ನಾವೇ ಸಾಕಷ್ಟು ಹೇಳಿದ್ದೇವೆ. ಅಲ್ಲದೆ ಸದ್ಯದ ಪರಿಸ್ಥಿತಿಯಲ್ಲಿ ಏನೆಲ್ಲ ಆಗ್ತಾ ಇದೆ, ಸಿದ್ದರಾಮಯ್ಯ ಕಾಂಗ್ರೆಸ್ನಿಂದ ದೂರ ಆಗ್ತಿದ್ದಾರೆ, ಇದೆಲ್ಲದರ ಬಗ್ಗೆ ನಿತ್ಯವೂ ಹೇಳ್ತಾನೆ ಇರ್ತೀವಿ. ಆದ್ರೆ ಇವತ್ತು ಈ ರಾಜಕೀಯ ಬೆಳವಣಿಗೆಯನ್ನ ಪಕ್ಕಕ್ಕಿಟ್ಟು ಸಿದ್ದರಾಮಯ್ಯ ಕುರಿತ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಿಮ್ಮ ಮುಂದಿಡೋ ಕೆಲಸ ಮಾಡ್ತೀವಿ. ಸಿದ್ದು ಬೆಳೆದು ಬಂದ ಹಾದಿ, ಅವರ ಸಹೋದರರು ಯಾರು, ಈಗ ಏನ್ ಮಾಡ್ತಿದ್ದಾರೆ, ಅವರ ಬಾಲ್ಯದ ಬದುಕು ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಹೀಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ಮೈಸೂರು ತಾಲೂಕಿನ ವರುಣ ಹೋಬಳಿಯ ಸಿದ್ದರಾಮನ ಹುಂಡಿಯೇ ಸಿದ್ದರಾಮಯ್ಯ ಅವರ ಹುಟ್ಟೂರು. 1948ರ ಆಗಸ್ಟ್ 12ರಂದು ಸಿದ್ದರಾಮೇಗೌಡ ಹಾಗೂ ಬೋರಮ್ಮ ದಂಪತಿಯ ಪುತ್ರರಾಗಿ ಜನಿಸಿದವರೇ ಸಿದ್ದರಾಮಯ್ಯ. ಅವಿಭಕ್ತ ಕುಟುಂಬದಲ್ಲಿ ಹುಟ್ಟಿದ ಸಿದ್ದರಾಮಯ್ಯ ಬಾಲ್ಯದಿಂದಲೂ ತುಂಬಾ ಚುರುಕಿನ ಸ್ವಭಾವದವರು. ಜಾನಪದ ನೃತ್ಯ, ವೀರೆಗಾಸೆ, ಡೊಳ್ಳು ಕುಣಿತ, ಕಂಸಾಳೆ ನೃತ್ಯ ಅಂದ್ರೆ ತುಂಬಾ ಇಷ್ಟ. ಹೀಗಾಗಿ ಚಿಕ್ಕವರಾಗಿದ್ದಾಗ ಎಲ್ಲ ಕಲೆಗಳನ್ನ ಕರಗತ ಮಾಡಿಕೊಂಡಿದ್ರು. ಈಗಲೂ ಸಹ ಈ ಕಲೆಗಳ ಮೇಲಿನ ಆಸಕ್ತಿ ಕಡಿಮೆ ಆಗ್ಲಿಲ್ಲ. ಯಾವಾಗಾದ್ರೂ ಹಬ್ಬ ಹರಿದಿನಗಳಲ್ಲಿ ತಮ್ಮೂರಿಗೆ ಹೋದ್ರೆ ಕುಣಿತ ಹಾಕೇ ಬರ್ತಾರೆ. ಮನೆಯಲ್ಲಿ ತುಂಬಾ ಬಡತನ ಇದ್ದಿದ್ರಿಂದ ಸಿದ್ದರಾಮಯ್ಯ ಅವರ ತಂದೆ ಊರಲ್ಲೇ ಇದ್ದ ಜಾನಪದ ನೃತ್ಯ ತಂಡಕ್ಕೆ ತಮ್ಮ ಮಗನನ್ನ ಸೇರಿಸ್ತಾರೆ. ಸಿದ್ದರಾಮಯ್ಯ ಅದೃಷ್ಟವೋ ಅಥವಾ ಹಿರಿಯರು ಮಾಡಿದ್ದ ಪುಣ್ಯದ ಫಲವೋ ಗೊತ್ತಿಲ್ಲ, ನೃತ್ಯ ಶಿಕ್ಷಕಿಯೊಬ್ಬರು ತಮ್ಮ ಬಿಡುವಿನ ಸಮಯದಲ್ಲಿ ಸಿದ್ದರಾಮಯ್ಯ ಅವರಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ರು. ಮರಳಿನ ಮೇಲೆ ಬರೆದು ಅಕ್ಷರಗಳನ್ನ ಕಲಿಸ್ತಾ ಇದ್ರು. ಇಲ್ಲಿಂದಲೇ ಓದಬೇಕು ಅನ್ನೋ ಆಸೆ ಇವರಲ್ಲಿ ಮೂಡಿದ್ದು. ಮನೆಯಲ್ಲಿ ತುಂಬಾ ಹಠ ಮಾಡಿ 10ನೇ ವಯಸ್ಸಿನವರೆಗೂ ಶಾಲೆ ಮೆಟ್ಟಿಲು ತುಳಿದ ಸಿದ್ದರಾಮಯ್ಯ ನೇರವಾಗಿ 5ನೇ ತರಗತಿಯಿಂದ ವಿದ್ಯಾಭ್ಯಾಸ ಶುರು ಮಾಡಿದ್ರು. ನಂತರ ವರುಣ ಹಾಗೂ ಮೈಸೂರಲ್ಲಿ ಪ್ರೌಢ ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣ ಪೂರೈಸ್ತಾರೆ. ಬಳಿಕ BSc ಮುಗಿತಾ ಇದ್ದಂತೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕಾನೂನು ಪದವಿ ಪೂರ್ಣಗೊಳಿಸಿದ್ರು. ಬಳಿಕ ಹಲವು ವರ್ಷಗಳ ಕಾಲ ಹಿರಿಯ ವಕೀಲರೊಬ್ಬರ ಬಳಿ ವಕೀಲಿಕೆ ವೃತ್ತಿಯನ್ನ ಅಭ್ಯಾಸ ಮಾಡಿದ್ರು. ಆತ್ಮೀಯರೇ, ಸಿದ್ದರಾಮಯ್ಯ ರಾಜಕೀಯಕ್ಕೆ ಧುಮುಕಿದ್ದೇ ಇಂಟ್ರೆಸ್ಟಿಂಗ್ ಕತೆ. ಸಿದ್ದರಾಮಯ್ಯ ತಂದೆ ಸಿದ್ದರಾಮೇಗೌಡರಿಗೆ ಆ ಕಾಲದಲ್ಲೇ ರಾಜಕೀಯ ಹುಚ್ಚಿತ್ತು. ಇವರ ತಂದೆ ಸಹ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಿಂತು ಸೋತಿದ್ರು. ಹೀಗಾಗಿ ರಾಜಕೀಯದ ಬಗ್ಗೆ ಒಲವು ಹೊಂದಿದ್ದ ಸಿದ್ದರಾಮಯ್ಯಗೆ ತುಂಬಾನೇ ಬುದ್ಧಿ ಹೇಳಿದ್ರು. ಈ ರಾಜಕೀಯ ನಮಗಲ್ಲ, ಯಾವುದೇ ಕಾರಣಕ್ಕೂ ರಾಜಕೀಯದ ಜನರನ್ನ ನಂಬಬೇಡ ಅಂದಿದ್ರಂತೆ. ಆದ್ರೂ ತಂದೆ ಮಾತು ಕೇಳದೆ ಮೊಟ್ಟ ಮೊದಲ ಬಾರಿಗೆ ತಾಲೂಕು ಬೋರ್ಡ್ ಚುನಾವಣೆಯಲ್ಲಿ ನಿಂತು ಗೆದ್ದಿದ್ರು. ಬಳಿಕ ವಕೀಲಿಕೆ ವೃತ್ತಿ ಜೊತೆಗೆ ರಾಜಕೀಯದಲ್ಲೂ ತಮ್ಮನ್ನ ತೊಡಗಿಸಿಕೊಳ್ತಾರೆ. ಬಳಿಕ 1983ರಲ್ಲಿ ಭಾರತೀಯ ಲೋಕದಳ ಪಕ್ಷದಿಂದ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಬಹುಶಃ ಈ ಚುನಾವಣೆಯಲ್ಲಿ ತಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಸಿದ್ದರಾಮಯ್ಯರಲ್ಲಿ ಇರಲಿಲ್ಲ. ಆದ್ರೆ ಅಂದು ನಡೆದಿದ್ದೇ ಪವಾಡ. ಮೊದಲ ಚುನಾವಣೆಯಲ್ಲೇ ಸಿದ್ದರಾಮಯ್ಯ ವಿಜಯದ ಪತಾಕೆ ಹಾರಿಸಿದ್ರು. ಒಂದಿಷ್ಟು ವರ್ಷ ಈ ಪಕ್ಷದಲ್ಲಿದ್ದವರು ಬಳಿಕ ಲೋಕದಳ ಪಕ್ಷವನ್ನ ತೊರೆದು ಜನತಾ ಪಕ್ಷಕ್ಕೆ ಸೇರ್ಪಡೆಯಾದ್ರು. 2ನೇ ಬಾರಿಯೂ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಿದ ಸಿದ್ದರಾಮಯ್ಯ ಆಗಲೂ ಅಭೂತಪೂರ್ವ ಗೆಲುವು ಸಾಧಿಸಿದ್ರು. ಹೀಗಾಗಿ ಸಿದ್ದರಾಮಯ್ಯಗೆ ಸಚಿವ ಸ್ಥಾನವೇ ಒಲಿದು ಬಂತು. ಮೊದಲ ಬಾರಿಗೆ ಪಶುಸಂಗೋಪನೆ ಸಚಿವರಾದ್ರು. ಹೀಗೆ ಶುರುವಾದ ಇವರ ರಾಜಕೀಯ ಜರ್ನಿ 16 ಏರುಪೇರುಗಳನ್ನ ಮೆಟ್ಟಿ ನಿಂತು ಹಿಂದುಳಿದ ನಾಯಕ ಅನ್ನೋ ಪಟ್ಟ ನೀಡೋ ಹಂತಕ್ಕೆ ತಂದು ನಿಲ್ಲಿಸಿದೆ. 2 ಬಾರಿ ಸಿಎಂ, 14 ಬಾರಿ ಬಜೆಟ್ ಮಂಡಿಸಿದ ಕೀರ್ತಿ ಇದೇ ಸಿದ್ದರಾಮಯ್ಯ ಹೆಗಲ ಮೇಲಿದೆ. ಈ ದಾಖಲೆಯನ್ನ ಅಳಿಸಿ ಹಾಕೋದು ಅಷ್ಟು ಸುಲಭದ ಮಾತಲ್ಲ ಬಿಡಿ. ಆತ್ಮೀಯರೇ, ಸಿದ್ದರಾಮಯ್ಯ ಸಿಎಂ ಆದ್ರೂ ಕೂಡ ಅವರ ಸಹೋದರರು ಮಾತ್ರ ರೈತರಾಗಿ ಜೀವನ ಸಾಗಿಸ್ತಿದ್ದಾರೆ. ಸಿದ್ದರಾಮಯ್ಯ ಅವರ ತಂದೆ ತಾಯಿಗೆ ಒಟ್ಟು 6 ಜನ ಮಕ್ಕಳು. ಅದರಲ್ಲಿ ಸಿದ್ದರಾಮಯ್ಯ 3ನೇ ಮಗ. ಇನ್ನು ರಾಮೇಗೌಡರು ಸಿದ್ದರಾಮಯ್ಯ ಅವರ ಹಿರಿಯ ಸಹೋದರ. ಇವರು ಇಂದಿಗೂ ತಮ್ಮ ಹುಟ್ಟೂರಾದ ಸಿದ್ದರಾಮನ ಹುಂಡಿಯಲ್ಲೇ ಇದ್ದಾರೆ. ರಾಜಕೀಯದಿಂದ ಸಂಪೂರ್ಣ ದೂರ ಉಳಿದಿರುವ ರಾಮೇಗೌಡರು ಸಾಮಾನ್ಯ ರೈತರಾಗಿ ಕೃಷಿ ಕೆಲಸ ಮಾಡಿಕೊಂಡು ಸರಳ ಜೀವನ ನಡೆಸ್ತಿದ್ದಾರೆ. ಇನ್ನು ಸಿದ್ದೇಗೌಡರು
ಇವರು ಕೂಡ ಸಿದ್ದರಾಮಯ್ಯ ಅವರ ಹಿರಿಯ ಸಹೋದರನಾಗಿದ್ದು ತಮ್ಮ ಹಳ್ಳಿಯಲ್ಲೇ ರೈತನಾಗಿ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನುಳಿದ ಮೂವರು ಈಗ ಜೀವಂತ ಆಗಿಲ್ಲ. ಸಹೋದರಿ ಪುತ್ರಮ್ಮ ಕೆಲ ವರ್ಷಗಳ ಹಿಂದೆ ನಿಧನರಾಗಿದ್ರು. ಅದೇ ರೀತಿ ಇನ್ನೊಬ್ಬ ಸಹೋದರಿ ಚಿಕ್ಕಮ್ಮ ಕೂಡ 2017ರಲ್ಲಿ ಸಾವನ್ನಪ್ಪಿದ್ದಾರೆ. ಕೊನೆಯದಾಗಿ ಸಿದ್ದರಾಮಯ್ಯ ಹಿರಿಯ ಸಹೋದರ ತಮ್ಮಯ್ಯಣ್ಣ ಕೂಡ ಈಗ ಬದುಕುಳಿದಿಲ್ಲ. ಆತ್ಮೀಯರೇ, ಇಲ್ಲೊಂದು ವಿಷಯ ಹೇಳಲೇಬೇಕು. ಸಿದ್ದರಾಮಯ್ಯ ರಾಜ್ಯದ ಅತ್ಯುನ್ನತ ರಾಜಕೀಯ ಅಧಿಕಾರದಲ್ಲಿದ್ರು ಅವರ ಸಹೋದರರು ಮಾತ್ರ ಮುನ್ನೆಲೆಗೆ ಬರಲೇ ಇಲ್ಲ. ಸಹೋದರನ ಹೆಸರಲ್ಲಿ ರಾಜಕೀಯ ಪ್ರವೇಶ ಮಾಡಲಿಲ್ಲ. ಇವತ್ತಿಗೂ ಕೂಡ ಯಾವುದೇ ನ್ಯೂಸ್ ಚಾನೆಲ್ಗಳಲ್ಲೂ ಸುದ್ದಿಯಾದವರಲ್ಲ. ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಇಂದಿಗೂ ಹಳ್ಳಿಯ ಜೀವನ ಸಾಗಿಸ್ತಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.